ಟೆನ್ಷನ್ ಆಗಿ ಹೋಯ್ತು ಕಡೆಗೆ ನನ್ನ ಮಗಳು ಪ್ರೆಗ್ನೆಂಟ್ ಆದ್ಲು, ನನ್ನ ಅಲ್ಲಿ ಸ್ಟಾಪ್ ಆಯ್ತು. ಮಗು ಯಾರ ತರ ಐತೆ ಮಗು? ಆ ಚಿಕ್ಕ ಮಗು ಇಟ್ಕೊಂಡು ಇವರೆಲ್ಲ ಹೇಗೆ ಇಷ್ಟು ಮಾಡ್ತಾ ಇದ್ದಾರೆ. ಕೆಲವರು ಜಗಳ ಮಾಡ್ತಾ ಇದ್ದಾರೆ. ಅಧಿಕ ಪ್ರಸಂಗ ಮಾಡ್ತೀನಿ ಯಾನ್ ಬಿರಿಯಾನಿ ಮತ್ತು ಬಾಯಿ ಮುಚ್ಚಿ ಬೈದೆ ನೀವು ಹೋಟೆಲ್ದಲ್ಲಿ ಹಾಕೊಂಡು ತೋಜನ್ನು ಕುಡ್ಲದ ಅಲ್ಲತ್ತೆ ಐಕೋಸ್ಕರ ಮಲ್ಪಿ ಉಂಟು. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಪಾಪಗೆ 3 ಮಂತ್ಸ್ ಆಗಿದೆಯಾ, ಸೊ ಚಿಕ್ಕ ಪುಟ್ಟ ಮೈಲ್ ಸ್ಟೋನ್ಸ್ಗೆ ಎಲ್ಲರೂ ಕಾಯ್ತಾ ಇದ್ದಾರೆ. ನೆಕ್ ಲಿಫ್ಟ್ ಮಾಡೋದು, ರೋಲ್ ಮಾಡೋದಕ್ಕೆ ಸ್ವಲ್ಪ ತಲೆ ಎತ್ತೋದು ಗೊತ್ತಾಗಬೇಕು. ನೀವು ಹೋಟೆಲ್ದಲ್ಲಿ ಹಾಕೊಂಡು ತೋಜನ್ನು ಬ್ರೇಕ್ಫಾಸ್ಟ್ಗೆ ಫಸ್ಟ್ ಟೈಮ್ ಮನೆಯಲ್ಲಿ ಟ್ರೈ ಮಾಡಿದ್ದು ವೀಟ್ ನೂಡಲ್ಸ್ ವಿತ್ ಲಾಟ್ಸ್ ಆಫ್ ವೆಜಿಟೇಬಲ್ಸ್ ಆ್ಯಂಡ್ ಎಗ್. ಆ್ಯಂಡ್ ಬಿರಿಯಾನಿಯಲ್ಲಿ ಹಲ್ಲಿ ಬಿದ್ದಿತ್ತಲ್ವಾ, ಅದ್ರ ಬಗ್ಗೆ ಅಮ್ಮನ ಅಭಿಪ್ರಾಯ ಬನ್ನಿ ಕೇಳಿ. ಓ ಅಂದ ಅವೇ ಮಾರಿದೆ ಜಾಗ್ರತೆ ಅವಳು ಎಂಕುಲು ಹುಷಾರುಂಡ ಅವಳ ಅವ್ರು ರೇಣುಕ ಬಾಯಿಗೆ ಇದ್ದೀನಿ ಬಿರಿಯಾನಿ ಮಾಡ್ತೀವಿ ಕಿಜಿನ ಬೂರ್ದಂದು ಅಂದು ಯಾರೊಂದು ಅಧಿಕ ಪ್ರಸಂಗ ಮಾಡ್ತೀನಿ ಯಾನ್ ಬಿರಿಯಾನಿ ಮತ್ತು ಬಾಯಿ ಮುಚ್ಚಿ ಬೈದೆ ಬಾಯಿ ಹೋಗ್ಬಂದಿದ್ದೀನಿ ಅಂಚದ ಪಲ್ಲಿ ಬೂರು ನಿಜನ ಅಂಚ ಪಲ್ಲಿ ಮಾತ ಬೂರುಣ ನಮ್ಮ ಈ ಫ್ಲಾಟ್ ಮಾತ ಬಕಂಚಿನ ಕಡಿಮೆ ಇಪ್ಪು ನಂದು ಅತ್ತ ಈ ಮಗನ ಕಡೆ ಬಿಡ್ತೀನಿ ಮಗನೊಟ್ಟಿಗೂ ಪಲ್ಲಿ ಕಡೆ ಬಿಡ್ತು ದಾಯಿ ಎಂಕ್ಲೇನ್ ಮಾತ ಅಡಿಕೆ ಮೇಲೆ ಮಲ್ತೀನಿ ಅಂದಿಯ ಮೊಕ್ಕುಲ ಅಕ್ಕಮಿಗೆ ಬಾರಿ ಹುಷಾರುಲೇರ ಅವ ತೂಲ ದುಂಬಾಗ ಬರುವಾಯ್ತ ವಿಡಿಯೋ ಅವ ಏನಲ್ಲ ರೇಣುಕಲ್ಲ ಪೋಡ್ಪದಿಯೇ ಮಕ್ಕಳ ಪಲ್ಲಿದ ಕತ್ತಿಟ್ಟು ಅಂದ್ಯ ದೊಡಮಗೆ ಮಲ್ದಿನಿಯಾ ಬತ್ತು ಬತ್ತದಿ ಆಣ್ ಬೈದಿನ ಒಂಜಿದಿನ ಕಾವಂದ್ ಇಂಚ ಮಲ್ಪರೆ ಫಸ್ಟ್ಗೆ ಅನ್ನ ಪೋಡ್ದೆ ಹೋದೆ ಅನ್ನ ಕಿಚನ್ ಅಡಿಗೆ ಬಳುತ್ತೆ ಹಂಗಿದ ಪಕ್ಕ ಪಲ್ಲಿ ಪಾಡ್ದು ಬಿಡ್ತೀನಿ ಪೋಡ್ದು ತಿಗಲೆ ಉಂಡ ನೆರಿಯ ಸರಿ ಯಾಪ ಯಾಪ ಮಲ್ಪೋಡು ಅದಾದನೆ ಮಲ್ಪೋಡು ಪಂಡೆ ಯಾನ್ ಕೇಂಡೆ ನಿನ್ನ ಅಮ್ಮಗ ಪೋಡ್ಪಾದ ನಂದು ಅಮ್ಮಗೆ ಅಂತ ತಾರೈ ಪಿರಿಯನ್ನಗ ಪಾಡಿ ಅಮ್ಮ ಸರಿ ನೆರಿಯರು ಅಂದ್ಯ ಕೋಡೆ ಎಂಕುಲ್ ಅವಲೆಯನ್ನ ಆತು ಪೊರ್ರದ ಬಿರಿಯಾನಿಗೆ ನಾನು ಮಲ್ತದ ನಾನು ತಿನ್ಕ ಬಂದು ತೂನಗ ಮಕುಲ್ ಮೆಗ್ಗಿಯಲ್ಲ ಪಲ್ದಿಲ್ಲ ಮಕುಲ್ ಏತು ಮಲ್ಲ ಡ್ರಾಮಾ ಗೊತ್ತುಂಡ ಬಕ್ಕ ತೂಲ ದುಂಬಗ ಬರು ಆಯ್ತಾ ಕತೆ. ಮಗು ಯಾರ ತರ ಐತೆ ಮಗು? ಇವತ್ತು ಬೆಳಿಗ್ಗೆ ತಾತ ಅಮ್ಮನ ಹತ್ರ ಹೇಳ್ತಿದ್ರಂತೆ, ಪಾಪು ಸೇಮ್ ದೀಪು ಥರಾನೇ ಅಲ್ವಾ ಅಂತ. ಸೊ ನಾನು ಕೇಳಿದ್ದೆ ತಾತನ ಹತ್ರ, ನೋಡಿ ಸರಿಯಾಗಿ ಹೇಳಿ ನೋಡಿದೆ ಯಾರ ಥರ? ನಿಂತಾರ ಯಜಮಾನ್ರ ಥರ. ಸುಮಾರು ಜನ ಹಾಗೆ ಅಂತಾರೆ, ಸದ್ಯಕ್ಕೆ ದೀಪು ಥರ ಅಂತಾರೆ. ಆ್ಯಂಡ್ ಕೆಲವೊಬ್ಬರು ಮಿಕ್ಸ್ ಅಂತಲೂ ಹೇಳ್ತಾರೆ. ನಂದಲೆಸ್ ನನ್ನ ಫುಡ್ ಬಗ್ಗೆ ಕೇಳ್ತೀರಲ್ವಾ, ಈ ಥರದ ಬ್ರೇಕ್ಫಾಸ್ಟ್ ಇರುತ್ತೆ ಎವ್ರಿ ಡೇ, ಸಿಂಪಲ್ ನಾರ್ಮಲ್ ಹೋಮ್ಲಿ ಫುಡ್ ಅಷ್ಟೇ. ತಾತನಿಗೆ ಮರಿ ಮೊಮ್ಮಗನ ಹೆಸರೇ ಗೊತ್ತಿಲ್ಲ. ನನಗೆ ನೋಡಿ ಶಾಕ್ ಆಯಿತು. ಪಾರ್ಸಲ್ ಬಂದಿದೆ, ಅವ್ರಿಗೆ ಅರ್ಥನೇ ಆಗ್ತಾಯಿಲ್ಲ ಯಾರ ಹೆಸರು ಅಂತ. ಅಥರ್ವ್ ಗೌಡ, ಅಥರ್ವ್ ಗೌಡ ಯಾರಂಗಂದ್ರೆ ಮರಿ ಮೊಮ್ಮಗನ ಹೆಸರು. ಮೊಮ್ಮಗನ ಹೆಸರು ಏನು ಹೆಸರು ಇಟ್ಟಿದೆಯಾ? ಅಥರ್ವ್, ಅಥರ್ವ್, ಅಕ್ಷರ್ ಅಕ್ಷರ್ ಅಥರ್ವ್, ಅಥರ್ವ, 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 ಅಥರ್ವ ಹೆಸರು ಗೊತ್ತಿಲ್ಲ ನಿಮಗೆ? ನೀನು ಕೇಳಿದ್ರು ತಾನೆ. ಏನು ಬರ್ದವ್ರೆ? ಅಥರ್ವ, ಅಥರ್ವ ಅಂತ. ಅಥರ್ವ ಗೌಡ ಯಾರು ಕಳ್ಸಿರೋದ ಕಣೆ ನೋಡಿ. ಮರಿ ಮೊಮ್ಮಗನಿಗೆ ಏನು ಬಂದ್ರೂ ತಾತನಿಗೆ ಫುಲ್ ಖುಷಿ. ಓ ಏನು ಬಂದಿದೆ ನೋಡೋ ಕುತೂಹಲ ಅವರಿಗೆ. ಆಮೇಲೆ ಯಾರು ಕಳಿಸಿದ್ದು ಇದನ್ನು ಅಂತ ಕೇಳ್ತಾರೆ. ಯಾರೋ ಕಳಿಸಿರ್ಬೇಕಲ್ವಾ ಅಂತ. ನನಗೇನಾದರೂ ಬರ್ತಾ ಇರುತ್ತಲ್ವ ಬ್ರ್ಯಾಂಡ್ಸಿಂದ, ಆ ಥರ ಮೊಮ್ಮಗನಿಗೂ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಆಯಿತಾ. ಆ್ಯಂಡ್ ನಾನು ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಕೇಳ್ತೀರಾ ವೆಯ್ಟ್ ಲಾಸ್ ಗೇನ್ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ವೆಯ್ಟ್ ಲಾಸ್ ಆಗಿಲ್ಲ, ಬಟ್ ವೆಯ್ಟ್ ಗೇನ್ ಆಗಿದೆ. ಗೊತ್ತಾ ಗೊತ್ತಿಲ್ಲ ಆದ್ರೆ ಸಣ್ಣಗೆ
ಏನು ಇಲ್ಲ ಅಲ್ಲ ಜೀವನದಲ್ಲಿ ಹಂಗೆ. ನಾನು ನೀವಿನ್ ಬೈಯೋದು ಬೇಡಲ್ಲ, ಅದಕ್ಕೊಂದು ಸೈಡಲ್ಲಿ ಹೋಗ್ಬೇಕಲ್ಲ, ಅಷ್ಟು ಮಾಡ್ತಿದ್ದೆ. ನನಗೇನು ಗೊತ್ತಿಲ್ಲ, ನನ್ನಲ್ಲಿ ಅಬ್ಸರ್ವ್ ಮಾಡ್ತಾಳೆ. ಇದನ್ನೆಲ್ಲ ಪ್ರ್ಯಾಂಕ್ ಮಾಡ್ತೀನಿ. ಒಂದು 5 ನಿಮಿಷ ನನಗೆ ಏನು ಗೊತ್ತಾ, ನಂದೊಂದು ಇನ್ನೊಂದು ಚಾನೆಲ್ ಇದೆಯಾ ಆಯ್ತಾ, ವೀಕ್ಷಿತ ಗೌಡ ಶಾರ್ಟ್ಸ್ ಅಂತ. ಅದ್ರ ಹೆಸರೇನಾದ್ರೂ ಚೇಂಜ್ ಮಾಡೋಕ್ಕಾದ್ರೆ ಚೇಂಜ್ ಮಾಡ್ತೀನಿ, ನಾನು ಚೆಕ್ ಮಾಡಬೇಕು. ಸೊ ಐ ಥಾಟ್ ಅಮ್ಮನ ಜೊತೆ ಒಂದು ವಿಡಿಯೋ ಮಾಡ್ಬೋದಲ್ವಾ ತುಳುನಲ್ಲಿ, ಅದರಲ್ಲಿ ಶಾರ್ಟ್ಸ್ ಎಲ್ಲ ಹಾಕ್ಬೋದು ಅಂತ ಏನೋ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತು. ಅಮ್ಮನಿಗೂ ಫುಲ್ ಇಂಟ್ರೆಸ್ಟ್ ಇದೆ ಆಯಿತಾ. ಸೊ ನೋಡುವ ಹೇಗೆ ಬರುತ್ತೆ ಅಂತ, ನೀವು ನೋಡಿ ಆಯಿತಾ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ. ತುಂಬ ಡಿಫ್ರೆಂಟಾಗಿ ಮಾಡುವ ಅಂತ, ಸಿಂಪಲ್ ವ್ಲಾಗ್ ಎಲ್ಲ ಅಲ್ಲ, ದೊಡ್ಡದು. ಮತ್ತು ಅಲ್ಲಿ ವ್ಲಾಗ್, ಇಲ್ಲಿ ವ್ಲಾಗ್, ಪ್ರತಿದಿನ ವ್ಲಾಗ್ ಮಾಡಿದ್ರೆ ಮನೆಯಿಂದ ಓಡಿಸ್ತಾರೆ ನನ್ನನ್ನು. ಸೊ ನೋಡುವ ಹೇಗಾಗ್ತದೆ ಅಂತ. ಇರ್ದಾಯ ಒಂದು ಅಮ್ಮನಿಗೆ ಅದು ಎಕ್ಸೈಟೆಡ್ ನಿಮಗೆ ಚಾನೆಲ್ ಸ್ಟಾರ್ಟ್ ಮಾಡಬೇಕು ಅಂತ ಆಸೆ. ತುಂಬಾ ಆಸೆ ಇದೆ. ಇದು ತುಳುವಿನವರಿಗೋಸ್ಕರವೇ ನಾವು ಚಾಲ್ ಮಾಡೋದು. ಯಾಕಂದ್ರೆ ನಾವು ತುಳುವಿನವರಲ್ವಾ, ಅದಕ್ಕೋಸ್ಕರ. ಮಗಳು ಪಾಪನ ಕೇಳಿ, ಪಾಪ ಇಲ್ಲ, ಜೋರಿದ್ದಾಳೆ. ನನಗೆ ಹೊಸದಲ್ವಾ, ಸೊ ಹಾಗಾಗಿ ಅಮ್ಮನೂ ಮಾಡ್ತಾ ಇದ್ದಾರಲ್ವಾ. ಸೊ ವಿ ಲೈಕ್ ಓಕೆ, ಹೆಂಗೆ ಮಾಡೋಣ, ನ್ಯಾಚುರಲ್ ಆಗಿ ಬರಬೇಕು, ರಿಯಲ್ ಆಗಿ ಬರಬೇಕು. ಅವ್ರ ವಿಡಿಯೋಗೆ ಸಾಫ್ಟ್ ಆಗಿರ್ತಾರ ಆ್ಯಕ್ಷನ್ಸ್ಗೆ. ನಾನು ಹೇಳ್ತೀನಿ ಇಲ್ಲ, ನೀವು ನಂಗೆ ಜೋರಾಗಿ ಬೈತಿರಲ್ಲ, ಹಾಗೆ ಜೋರು ಮಾಡಿ ಅಂತ ನಾನು. ಸೊ ಟ್ರೈ ಮಾಡಿದ್ದೀವಿ ಆಯ್ತಾ. ಇನ್ನೇನು ಬರ್ಬೋದು, ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಆ ಚಾನೆಲ್ ನನಗೋಸ್ಕರ ಸಬ್ಸ್ಕ್ರೈಬ್ ಮಾಡಬೇಡಿ, ನೀವು ಅಮ್ಮನಿಗೋಸ್ಕರ ಮಾಡಿ. ಯಾನು ಕುಡ್ಲದ ಅಲ್ಲತ್ತೆ ಐಕೋಸ್ಕರ ಮಲ್ಪಿ ಉಂಟು. ಬಟ್ ಯಾನ್ ಹೊಲ್ತಾಲ್ ಕಾಶ್ಮೀರದ ಅಲ್ಲ, ಮಗಳು ಬೆಂಗಳೂರು ಬೈದಲ್ಲಿ. ಅಮ್ಮ ಬೇಗ ಕಣಮ್ಮ. ನಿನ್ನ ಮಾಮಿ ಏನ್ ಕಾಂಬಿನೇಷನ್. ಇವತ್ತು ಮಳೆ ಬರ್ತಾ ಇದೆ, ಪೋಡಿಲ್ಲ ಅವನು ನತೆ ಎಕ್ಕಡೆ ದಾಶಂಟಿ ಪಂಡಲ್ ಏಪ್ರಿಲ್ ಫುಲ್ ಬರ್ಸಾಗೆ. ನೀವ್ ಅನ್ಕೋಬಹುದಲ್ಲ, ಚಿಕ್ಕ ಮಗು ಇಟ್ಕೊಂಡು ಇವರೆಲ್ಲ ಹೇಗೆ ಇಷ್ಟು ಮಾಡ್ತಾ ಇದಾರೆ. ಬೆಸ್ಟ್ ಅಂದ್ರೆ ನಮಗೆ ಅಪ್ಪಾಜಿಗೆ ಇಂಟ್ರೆಸ್ಟ್ ಆಯ್ತಾ ಫುಲ್. ಅವ್ರಿಗೆ ಪಾಕು ಅಂದ್ರೆ ಫುಲ್ ಆಸೆ, ಮೊಮ್ಮಗು ಅಂದ್ರೆ. ಸೊ ಮೊಮ್ಮಗು ಜೊತೆ ಇರೋದಂದ್ರೆ ಅವ್ರಿಗೆ ಖುಷಿನ. ಇವಾಗ ಮೊಮ್ಮಗು ಜೊತೆ ಅವರಿದ್ದಾರೆ, ಮೊಮ್ಮಗು ಮಲ್ಗೋದು, ತಾತ ತೂಗೋದು. ತಾತ ಅಂದ್ರೆ ಅದೇ ಅಪ್ಪಾಜಿ, ನಾನು ಅಮ್ಮ ಇಲ್ಲಿ ಅಡುಗೆ, ಮಾಮಿ ಹೊರಗಡೆ ಹೋಗಿದ್ದಾರೆ, ತಾತ ಅವ್ರ ಪಾಡಿಗೆ ಏನೋ ಪುಸ್ತಕ ಓದ್ತಾ ಇದ್ದಾರೆ. ದೀಪು ಇನ್ನ ಬರ್ಬೇಕು. ಯಾವಾಗ್ಲೂ ಅಪ್ಪಾಜಂದ್ರೆ ಯಾರು ಕೇಳ್ತಿರಲ್ಲ, ಅದು ನನ್ನ ಅಳಿಯನ ಪಪ್ಪ. ಎಷ್ಟು ಸತಿ ಹೇಳುದು ನಾನು ನಿಮ್ಗೆ. ಹೊಸೊಬ್ರಿಗೆ ಇದು ಹೇಳಿದ್ ನಾನು ಅಲ್ವಾ, ಹಳೆಬ್ರಿಗೆ ಗೊತ್ತು, ಹೊಸೊಬ್ರಿಗೆ ಗೊತ್ತಿಲ್ಲಲ್ಲ, ಅವರಿಗೆಲ್ಲ ಹೇಳಿದ್ ನಾನೀಗ. ಇಲ್ಲಿಗೆ ನಮ್ಮ ಪೋಡಿದು ಕತೆ ಮುಗೀತು. ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತಾ, ಅಲ್ಲಿ ಸ್ಟಾಪ್. ನಾನು ಟ್ರೈಪಾಡ್ ಎಲ್ಲ ತಗೊಂಡಿದ್ದೆ, ಅಡಿಗೆ ಮಾಡೋದು. ಅಮ್ಮ ಬೆಳಿಗ್ಗೆ 5 ಗಂಟೆಲ್ಲ 5 ಗಂಟೆಗೆ ಎದ್ದಂದ್ರೆ ಅದು ಕಟ್ ಮಾಡ್ಕೊಂಡು, ನನಗೆ ಅದೆಲ್ಲ ಎಡಿಟಿಂಗ್ ಮಾಡ್ಲಿಕ್ಕೆ ಬರುದಿಲ್ಲಲ್ಲ. ನಮ್ಮ ನೇಬರ್ ಹುಡುಗಿ ಹತ್ರ ಕೇಳಿ, ಇವಳೆಲ್ಲ ಬೆಂಗಳೂರಲ್ಲಿ ಇದ್ಲಲ್ಲ, ನಂಗೆ ಒಂದು ಇಂಟ್ರೆಸ್ಟ್ ನೋಡ, ಅಡಿಗೆ ಹೇಗೋ ಬರ್ತದೆ, ಅಡಿಗೆಯಲ್ಲಿ ತುಂಬ ಇಂಟ್ರೆಸ್ಟ್. ಅಡಿಗೆ ಮಾಡಿ ಒಂದು ಸ್ವಲ್ಪ ಹಾಕು ಅಂತ ಹಾಕಿದ್ಮೇಲೆ ಗೊತ್ತಾಯ್ತು ಇದು ಅಷ್ಟು ಸುಲಭ ಇಲ್ಲ, ತುಂಬ ಕಷ್ಟ ಉಂಟಂತ. ನನಗೆ ಟೆನ್ಷನ್ ಆಗಿ ಹೋಯ್ತು. ಕಡೆಗೆ ನನ್ನ ಮಗಳು ಪ್ರೆಗ್ನೆಂಟ್ ಆದ್ಲು, ನನ್ನ ಅಲ್ಲಿ ಅಡಿಗೆ ಸ್ಟಾಪ್ ಆಯ್ತು. ಅದೇ ಶೇಪ್ ಮುಂಚಿತ ಪುಡಿ ಪಾಡ್ತೀನಿ ಐಕೆ ಮಾಮಿಗಿರತ್ತು. ಒಂದು ಮುಂಚಿತ ಮಾಮಿನ ಲಾಸ್ಟ್ ದಂದು ಖಾರ ಅರಿಗೊಂದು ಇಷ್ಟ ಆಯ್ತು ಪಾಡಿ. ಮಾಮಿಗೊಂಜಿ ಸ್ಟೈಲ್, ಎಂಕ್ಲೆಗೊಂಜಿ ಸ್ಟೈಲ್, ನಮ್ಮ ಊರು ಪಾಡು ಗೊತ್ತಾಪುಂಡ. ಶನಿವಾರ ಮಾಡಿದ ಕೋಳಿ ಸಾರು ಆದಿತ್ಯವಾರ ಒಳಗೆ ಬರುತ್ತದೆ. ನಮ್ಮ ಮನೆಯಲ್ಲಿ ಆದಿತ್ಯವಾರ ಬೆಳಿಗ್ಗೆ ತಿಂಡಿಗೆ ಕೋಳಿ ಸಾರು ಮಾಡಿ 24 ಗಂಟೆನೂ ಆಗಲಿಲ್ಲ. ಮಾಡಿದ್ದು ಮಧ್ಯಾಹ್ನ 1 ಗಂಟೆಗೆ ಕೋಳಿ ಸಾರು. 1 ಗಂಟೆ ಬರಬೇಕು. ಬಟ್ ಇದು ಎಲ್ಲ ಇಂಡಿಯನ್ಸ್ ಅವರ ಕತೆ. ಎಲ್ಲ ಇಂಡಿಯನ್ಸ್ ಅವರ ಕತೆ. ನಾವು ಮಾಡಿದ್ರೆ ಜಾಸ್ತಿ ಮಾಡೋದಲ್ಲ, ಸಂಡೇ ರೆಸ್ಟ್ ಇದೆ. ಸಂಡೇ ರೆಸ್ಟ್ ಬೇಕಂತ ಅನ್ಕೊಳ್ತೇವೆ, ಆದ್ರೂ ಸಂಡೇ ಏನಾದ್ರೂ ಕೆಲಸ ಇರ್ತದೆ. ಅಮ್ಮ ನಮ್ಮ ಒಂಜಿ ಮೇಳಾಗ ಪೋದುಪ್ಪವೇ ಅಲ್ಪ ಕಿಡ್ನಾಪ್ ಮಲ್ಪರೆ ಬರ್ಪೇರಿಗೆ ಏನೆಲ್ಲ ಕಿಡ್ನಾಪ್ ಮಲ್ಪೇರಿಗೆ ಬಾಲಿಲ್ಲ ಮಲ್ದಿರಿಗೆ ಫಸ್ಟ್ ಏನೇನು ಆಡ್ರೆ ಪೋಪರ್ ನಾನು ಫಸ್ಟ್ ಮಗಲ್ಲ ಬಿಡು ಬಾಲೆನ ಅತ್ತಿಯೇ ಫಸ್ಟ್ ಏರೇನು ಫಸ್ಟ್ ದೀಪು ಫೋನ್ ಮಲ್ಪೆ. ದೀಪು ಮಗಲ್ಲ ತುಜ್ಜಲು ಬಾಲಲ್ಲ ತುಜ್ಜಲು ಬರ ಬಲ ಅಂದು ಕಲ್ಕೊಜೋ ಮಕ್ಕ ಬಾಲೆ ಮಕ್ಕ ಬೊಕ್ಕ ಬೊಕ್ಕ ಮಾತ್ರ ಬಚ್ಚ ಮಲ್ಪಳೆ ಎನ್ನ ಬಾಲೆ ಮೊಬೈಲ್ ತೆಗೆದು ಇಂಚ ಇದು ಎನ್ನ ಪುಲ್ಲಿ 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 ಉಂಡ ಮೊಬೈಲ್ ಓಪನ್ ಒಂದು ನಿಮ್ಮ ಆಯ್ತು ಅಪ್ಪ ಓಪನ್ ಹಾಕುದು ಇದಾಯ ಬಂದು ಲಾಕ್ ಮಾಡ್ತೀನಿ ಏಪಲ್ ಅರ್ಜೆಂಟಿಗೆ ಹೋಗ್ಕೊಂಡು ಗುರ್ಚಪ್ಪ ಅಂಚಿನ ಮಾತಾ ಕನಸಿಡ್ಲೇನು ಪಕ್ಕಡೆ ಮರ್ಲು ಕನಸು ಅತ್ತೆ ಮಗ ಅತಿ ಜೋಚ ಅತ್ತೆಪ್ಪ ಇವತ್ತು ಬಂಗ ಬೈದೆಂಕುಲು ಒಂದೊಂಜಿ ಈ ಭೂಮಿಗೆ ಬರೋಡಂಡ ಅತ್ತೆಮ್ಮ ಈ ಭೂಮಿಗೆ ಬರೋಡಂಡ ಏತು ಬಂಗ ಬೈದೆಂಕುಲ್ ಪಂಡ ಓ ದೇವರೇ
ಈ ಥರ ಪ್ರಶ್ನೆ ಐಮ್ ಶ್ಯೂರ್ ಯಾರಾದರೂ ವಿಡಿಯೋ ನೋಡ್ತಾ ಇರೋರಲ್ಲಿ ಕೇಳಿರ್ತೀರ ನಿಮ್ಮ ಅಮ್ಮಂದ್ರ ಜೊತೆ ಏನಾದರೂ ಒಂಥರ ತರಲೆ ಕ್ವೆಶ್ಚನ್, ಯೂಸ್ಲೆಸ್ ಕ್ವೆಶ್ಚನ್ಸ್ ಆಯಿತಾ, ಬಟ್ ಸುಮ್ಮನೆ ಕೇಳೋದು ನಮ್ಮ ಅಮ್ಮಂದ್ರೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಅಂತ ಅಲ್ವಾ. ಎನಿವೇಸ್, ನೆಗೆಟಿವಿಟಿ ಆ ಥರದ್ದು ಯೋಚನೆ ಎಲ್ಲ ಬರಲೇಬಾರ್ದು. ಇಟ್ ವಾಸ್ ಓನ್ಲಿ ಅ ರ್ಯಾಂಡಮ್ ಕಾನ್ವರ್ಸೇಷನ್ ಆಯಿತಾ. ಆ್ಯಂಡ್ ಪಾಪುಗೆ ಇಲ್ಲಿ ನಿದ್ದೆ ಮಾಡಿಸ್ತಾ ನನಗೆ ನಿದ್ದೆ ಬರ್ತಾ ಇದೆ. ಪ್ರತಿ ವಾರ ಒಂದು ರಿಚುವಲ್ ಇದೆ, ಪಾಪುನ ಹೊರಗಡೆ ಕರ್ಕೊಂಡು ಹೋಗಬೇಕು ಅನ್ನೋದು ಆಯಿತಾ, ವಾರಕ್ಕೊಂದ್ಸತಿ. ಸೊ ಶುರು ಮಾಡಿರುವಂಥ ಮೊದಲನೇ ವಾರ ಇದೆ. ಆ್ಯಂಡ್ ಇವತ್ತು ಪಾಪುನ ನಾನು ಹತ್ತಿರದಲ್ಲಿರುವಂಥ ಪಾರ್ಕಿಗೆ ಕರ್ಕೊಂಡು ಹೋಗಬೇಕು ಅಂತ, ನಾನು ಆ್ಯಂಡ್ ನನ್ನ ಫ್ಯಾಮಿಲಿ ಜೊತೆ. ಮಾಮಿಗೆ ಈ ಪಾರ್ಕಿಗೆ ಬಂದಾಗ ಫುಲ್ ಖುಷಿ, ಯಾಕಂದರೆ ಇಲ್ಲೇ ಬರ್ತಾಯಿದ್ರಲ್ಲ ಸ್ಟಾರ್ಟಿಂಗ್ ಡೇಸಲ್ಲೆಲ್ಲ. ಆ್ಯಂಡ್ ಅವ್ರಿಗೆ ಗೇಟ್ ಆಯ್ತಲ್ಲ, ಆಮೇಲಿಂದ ಬರೋದಕ್ಕಾಗಲಿಲ್ಲ. ಸ್ಟಾರ್ಟಿಂಗಲ್ಲಿ ವಾಕಿಂಗ್ ಮಾಡ್ಕೊಂಡು ಬಂದು ಇಲ್ಲಿ ಒಂದಷ್ಟು ವರ್ಕೌಟ್ನೆಲ್ಲ ಮಾಡ್ತಾಯಿದ್ರು. ಸೊ ಅವರು ತುಂಬ ದಿನಗಳಾದಮೇಲೆ ಬಂದಿದ್ದಾರೆ. ಶಿ ವೆಂಟ್ ಫಾರ್ ಹರ್ ವರ್ಕೌಟ್. ವಾಕಿಂಗ್ ಅಥವಾ ಈ ಥರದ ಎಕ್ಸಸೈಸಸ್ ಯಾವುದಾದ್ರೂ ಮಾಡಿ ನಿಮ್ಗೆ ಯಾವುದಾಗುತ್ತೆ. ಬೆಸ್ಟ್ ಥಿಂಗ್ ಅಂದರೆ ಈ ಥರ ಹೋದಾಗ ವಿ ಕ್ಯಾನ್ ಮೇಕ್ ನ್ಯೂ ಫ್ರೆಂಡ್ಸ್ ಆ್ಯಂಡ್ ಪ್ರತಿದಿನ ಬರಬೇಕು ಅನ್ನೋ ಮೋಟಿವೇಶನ್, ಎಂಕರೇಜ್ಮೆಂಟ್ ಕೂಡ ಇರುತ್ತೆ ಅಲ್ವಾ. ಪಾಪುನ 3 ಮಂತ್ಸ್ಗೆ ಪ್ಲೇ ಏರಿಯಾಗೆ ಕರ್ಕೊಬಂದ್ವಿ. ಪಾಪು ಸ್ವಿಮ್ಮಿಂಗಲ್ಲಿ ಅಲ್ಲ, ಸ್ವಿಂಗಲ್ಲೆಲ್ಲ ಆಟಾಡ್ತು. ಹಾಂ, ಮತ್ತೇನಲ್ಲ. ತುಲೆ ಏನೆಲ್ಲ ತೂದು ಪೋಲೆ ಮಾರೆ. ಇವರು ಚಿಕ್ಕಿ ಚಾನ್ಸ್ ಅಂತ ಫುಲ್ ಎಕ್ಸರ್ಸೈಸ್ ಮಾಡಿದ್ರು. ಅಮ್ಮ ಧೂಳು ಮನೆಗೆ ಹೋಗೋಣ. ಬೇಗ ಆಯ್ತು. ನಾನೇನಂದೆ ಅಂದ್ರೆ, ನಾವೇನು ಧೂಳ ಹತ್ರ ಹೋಗಿಲ್ಲ, ನಾವು ದೂರದಲ್ಲಿ ಇದ್ದೀವಿ, ಸ್ವಲ್ಪ ಕೂತಿದ್ದೀವಿ. ಧೂಳೆ ಸಾಕಲ್ವ ರೇಣುಕಾ, ಕಾಲು ಧೂಳೆ ಮೇಲೆ ಬರ್ತದೆ. ನಾನು ಒಂದು ಸ್ವಲ್ಪ ಇದನ್ನೆಲ್ಲ ಎಕ್ಸ್ಪೋಸ್ ಮಾಡಬೇಕು, ಜಾಸ್ತಿ ಬೇಡ. ಅಂದರೆ ಪಾಪುಗೆ ಒಂದು ಸ್ವಲ್ಪ ನೋಡಬೇಕು ಪ್ರಪಂಚ. ಸೊ ತಾತನಿಗೂ ಖುಷಿ ಆಯ್ತು ಗೊತ್ತಾ, ಬಿಕಾಸ್ ಅವರು ತುಂಬ ಸಮಯ ಆದಮೇಲೆ ಈ ಥರ ಹೊರಗಡೆ ಬರ್ತಾ ಇದ್ದಾರೆ. ಇವಾಗಿರೋ ಮನೆಯಲ್ಲಿ ಅವ್ರು ಕೆಳಗಡೆ ಹೋಗೋದಕ್ಕೆ ಆಗ್ತಾ ಇಲ್ಲ, ಮನೆ ಒಳಗಡೆನೇ ಇರ್ತಾರೆ. ಪಾರ್ಕಲ್ಲಿ ಏನು ಗೊತ್ತಾ, ಕೆಲವರು ಜಗಳ ಮಾಡ್ತಾ ಇದ್ದಾರೆ, ಕೆಲವು ಪ್ರೇಮಿಗಳಿದ್ದಾರೆ, ಇನ್ನು ಕೆಲವರು ಮಕ್ಕಳ ಜೊತೆ ಬಂದಿದ್ದಾರೆ, ಇನ್ನು ಅಜ್ಜಿ ತಾತಂದ್ರು ಬಂದಿದ್ದಾರೆ ಮೊಮ್ಮಕ್ಕಳ ಜೊತೆ, ಇನ್ನು ಗಂಡ ಹೆಂಡತಿ ಬಂದಿದ್ದಾರೆ ಅವ್ರವ್ರ ಮಕ್ಕಳ ಜೊತೆ. ಎಲ್ಲ ಮಿಕ್ಸ್, ಎಲ್ಲ ರೀತಿ ಎಂಟರ್ಟೈನ್ಮೆಂಟ್ ಇದೆ ಇಲ್ಲಿ. ಒಂದಷ್ಟು ನಮ್ಮ ಪುಟ್ಟ ಕ್ಯಾಶುವಲ್ ಮೊಮೆಂಟ್ಸ್ ನಿಮ್ಮ ಜೊತೆಗೆ. ತಾತ ಮತ್ತು ತಾತನ ಮರಿ ಮೊಮ್ಮಗು ಜೊತೆ ಬಂದಿರೋದು ಪಾರ್ಕ್ಗೆ. ವಿ ಆರ್ ಬ್ಯಾಕ್ ಹೋಮ್. ಆ್ಯಂಡ್ ಐ ಹೋಪ್ ನಿಮಗೆ ಈ ಒಂದು ಚಿಕ್ಕ ವ್ಲಾಗ್ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಏನು ಮಾಡಬೇಕು, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಒಂದಷ್ಟು ವ್ಲಾಗ್ ಯಾವ ರೀತಿ ಬೇಕು ಅಂತ ತಿಳಿಸಿ. ಓಕೆ, ನಿಮ್ಮ ಸಜೆಷನ್ಸ್ ಅಂತೆ ನಿಮ್ಗೆ ಯಾವ ವಿಡಿಯೋ ಇಷ್ಟ ಆ ರೀತಿಯ ವಿಡಿಯೋ ಮಾಡುವಂಥ ಪ್ರಯತ್ನ ನನ್ನದಾಗಿರುತ್ತೆ. ಅಂಟಿಲ್ ದೆನ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಪ್ರೀತಿ ಸದಾ ಹೀಗೆ ಇರಲಿ. ಬಾಯ್.